ನನಗೂ ಗೊತ್ತಾಗ್ತಿಲ್ವಲ್ಲಮ್ಮ, ಅವನು ಎಲ್ಲಿ ಅಂತ ಹುಡ್ಕೋದು, ಯಾವ ಬಾರಲ್ಲಿ ಕೂತಿದ್ದಾನೋ ಏನೋ ಗೊತ್ತಿಲ್ಲ. ನೋಡಮ್ಮ, ಈಗ ಅವನು ಹುಡ್ಕೋದ್ರಲ್ಲಿ ಅರ್ಥ ಇಲ್ಲ. ಪಾಪ ಅಲ್ಲಿ ವಿಜಯ್ ಒಬ್ಳೇ ಇರ್ತಾಳೆ, ಎಷ್ಟು ಕಷ್ಟಪಡ್ತಿದ್ದಾಳೋ ಗೊತ್ತಿಲ್ಲ. ಈ ಸಮಯದಲ್ಲಿ ನಾವು ಅವಳ ಜೊತೆ ಇರಬೇಕು. ನಾನು ಹೋಗಿ ಕಾಕ್ರಿ ತಗೊಂಡು ತಾರಕ್ ಬಂದ್ರೆ ವಿಷಯ ತಿಳಿಸ್ಬಿಡು ಅಂತ ಹೇಳ್ಬಿಟ್ಟು ಬರ್ತೀನಿ. ಅಮ್ಮ ದುರ್ಗಮ್ಮ, ಚಿಕ್ಕ ಯಜಮಾನ್ರು ಎಲ್ಲ ಇದ್ರು ಬರೋ ಹಾಗೆ ಮಾಡಮ್ಮ. ಎಲ್ಲಿ ಹೋದ್ರು ಇವರು? ಚಿಕ್ಕ ಯಜಮಾನ್ರೆ, ಇಷ್ಟೊತ್ತು ನೀವು ಎಲ್ಲಿದ್ದೀರಾ ಅಂತ ಹುಡುಕ್ತಾ ಇದ್ವಿ. ದುರ್ಗಮ್ಮನ ಹತ್ರನೂ ಬೇಡ್ಕೋತಾ ಇದ್ದೆ, ನೀವ್ ಎಲ್ಲೇ ಇದ್ರು ಆದಷ್ಟು ಬೇಗ ಕಳಿಸ್ಕೊಡು ಅಂತ. ಅದು ದೀಪಕ್ ಅಣ್ಣಂಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದಾರಂತೆ. ಈ ತಾನೇ ವಿಚಕ್ಕ ಫೋನ್ ಮಾಡಿ ಹೇಳಿದ್ರು. ಅಣ್ಣ, ವಿಜಯ್ ಅಳ್ಬೇಡ, ಸಮಾಧಾನ ಮಾಡ್ಕೋ. ನನ್ಗೀಗ ತಾನೇ ವಿಷಯ ಗೊತ್ತಾಯ್ತು. ನೋಡು, ನನ್ನ ಗೆಳೆಯನಿಗೆ ಏನು ಆಗೋದಕ್ಕೆ ನಾನ್ ಬಿಡಲ್ಲ. ನಾನು ಈಗ್ಲೇ ಅಲ್ಲಿಗೆ ಬರ್ತಾ ಇದ್ದೀನಿ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಹಾ, ಆಯ್ತಣ್ಣ. ತಾರಕ್, ಸದ್ಯ ಬಂದಿಯಲ್ಲ, ನೀನೆಲ್ಲಿ ಕುಡಿಯೋಕೆ ಹೋಗಿ ಕೂತ್ಕೊಂಡ್ಬಿಟ್ಟಿದೀಯೋ ಅಂತ ಗಾಬರಿ ಆಗ್ಬಿಟ್ಟಿದೆ. ನಾನ್ ಕುಡಿಯಕ್ಕೆ ಹೋಗಿದ್ದಿದ್ರು ಡ್ಯಾಡ್. ನೋಡಿದ್ರೆ ವಾಲೆಟ್ ಫೋನು ಬಿಟ್ಟೋಗಿದ್ದೆ, ತಗೊಂಡೋಗೋಣ ಅಂತ ಬಂದೆ. ಅಷ್ಟೊತ್ತಿಗೆ ಇವರೆಲ್ಲ ಹೇಳಿದ್ರು. ಸದ್ಯ ದೇವ್ರ ದೊಡ್ಡನು, ಮೊದಲು ನಡೀರಿ, ಹಾಸ್ಪಿಟ್ಲ್ಗೆ ಹೋಗೋಣ. ಹಾ ನಡೀರಿ, ಬನ್ನಿ ಬನ್ನಿ ಬನ್ನಿ. ಬಾಗ್ಲ ತರದೇ ಇದೆ. ಈ ಮನೆ ಕೆಲಸದವರಿಗೆ ಈ ಮನೆ ಬಗ್ಗೆ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ಬಾಗ್ಲು ಮುಚ್ಚಿದ್ರೇನೆ ಕಳ್ಳರು ಬಾಗ್ಲನ್ನ ಒಡೆದು ಮನೇಲಿರೋ ಬರೋದನ್ನ ದೋಚ್ಕೊಂಡು ಹೋಗ್ತಾರೆ. ಅಂತದ್ರಲ್ಲಿ ಇವರು ಬಾಗ್ಲನ್ನ ತರದಿಟ್ಟು ಬಿಟ್ಟಿದ್ದಾರೆ. ಏನಂತ ಹೇಳೋದು ಇವರಿಗೆಲ್ಲ? ಗೋವಿಂದ, ಏ ಗೋವಿಂದ, ಬಂದೆ. ಎಲ್ಲಿದ್ಯಾ? ಬೇಗ ಬಾ. ಏನಾಯ್ತು ಯಜಮಾನ್ರೆ? ಏನಿದು? ಇದಾ ನಿಮ್ ಕೈ ಯಜಮಾನ್ರೆ? ನಾನ್ ಕೇಳ್ತಿರೋದು ಇಲ್ಲಿ ಮುಂದೆ ಇರೋದೇನು? ಮುಂದೆ ಏನಿದೆ? ಬಾಗಿಲು ಓಪನ್ ಆಗಿದೆ ಅಷ್ಟೇ. ಅಷ್ಟೇನಾ? ಅದೇ ಕೇಳ್ತಿರೋದು. ಬಾಗ್ಲ ಓಪನ್ ಯಾಕಿಟ್ಟಿದ್ಯಾ ಅಂತ ಕೇಳ್ತಿದ್ದೀನಿ. ಅಲ್ಲ, ನೀನು ಈ ಮನೇಲಿ ಕೆಲಸ ಮಾಡ್ತಿದ್ಯಾ ತಾನೇ? ತಿಂಗಳು ಸಂಬಳ ಬರ್ತಿದ್ಯಾ ತಾನೇ? ಅಂದ್ಮೇಲೆ ಮನೆ ಜವಾಬ್ದಾರಿ ಬೇಡ್ವಾ? ನೋಡಿಲಿ ಹೇಗೆ ಓಪನ್ ಇಟ್ಟಿದ್ಯಾ. ಯಜಮಾನ್ರೆ, ನಿಮ್ಗಿಂತ ಜಾಸ್ತಿ ಜವಾಬ್ದಾರಿ ನನಗೆ ಇರೋದು. ಆ ಜವಾಬ್ದಾರಿನ ನಾನು ಕರೆಕ್ಟ್ ನಿಭಾಯಿಸ್ತಾ ಇದ್ದೀನಿ. ಅಂದ್ರೆ ನಾನು ನಿನ್ ಮೇಲೆ ಗೂಬೆ ಕೂರಿಸ್ತಿದ್ಯಾ ಅಂತಿದೀಯಾ? ಹಂಗೆಲ್ಲ ಗೂಬೆ ನನ್ನ ತಲೆ ಮೇಲೆ ಕುಂತ್ಕೊಳ್ಳಲ್ಲ ಬಿಡಿ ಯಜಮಾನ್ರೆ, ನೀವು ಜೋಕ್ ಮಾಡ್ತಾ ಇದೀರಾ ಅಷ್ಟೇ. ನನ್ನ ಜೋಕರ್ ಅನ್ಕೊಂಡಿದೀಯಾ? ಏ ಗೋವಿಂದ, ನಾನು ಈ ಮನೆ ಅಳಿಯ, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು. ಈಗ ನಾನು ಏನ್ ಹೇಳಿದೆ ಅಂತ ಈ ತರ ದುರ್ವಾಸಮ್ಮನ ತರ ಆಡ್ತಾ ಇದ್ದೀರಾ? ನಾನ್ ನನ್ನ ಕೆಲಸನ ಸರಿಯಾಗಿ ಮಾಡ್ತಾ ಇದೀನಲ್ಲ ಯಜಮಾನ್ರೆ. ಇಷ್ಟೊತ್ತಾದ್ರೂ ಮನೆ ಬಾಗಿಲು ತರದೇ ಇದೆಯಲ್ಲ, ಇದು ಸರಿಯಾದ ಕೆಲ್ಸನಾ? ಅಲ್ಲ, ನಾವು ಒಳಗಡೆ ಇದ್ದಾಗ ಯಾರಾದ್ರೂ ಬಂದು ಏನಾದ್ರೂ ತಗೊಂಡೋದ್ರೆ ಆಗೇನ್ ಮಾಡ್ತೀಯ? ಏನೂ ಮಾಡೋದಿಲ್ಲ. ಆದ್ರೆ ನಾನೀಗ ಯಾಕೆ ಬಾಗಿಲು ಓಪನ್ ಆಗಿಟ್ಟಿದೀನಿ ಅಂತ ಹೇಳ್ತೀನಿ ಕೇಳಿ. ಈಗ ನೀವು ಹೊರಗಡೆ ಹೋಗಿರ್ತೀರ, ನಾನು ಬಂದ ತಕ್ಷಣ ಬಾಗಿಲು ತೆಗಿಬೇಕು ಅಂತ ಹೇಳಿರ್ತೀರ. ಆಗ ನಾನೇನ್ ಮಾಡ್ಬೇಕು? ನೀವು ಬರೋವರೆಗೂ ಬಾಗಿಲು ಓಪನ್ ಮಾಡಿ ಇಟ್ಕೊಂಡು ಬರೋವರೆಗೂ ಕಾದು ನೀವು ಬಂದ್ಮೇಲೆ ಬಾಗಿಲು ಹಾಕೊಂಡೋಗಿ ಮಲ್ಕೋಬೇಕು ಅಲ್ವಾ ಯಜಮಾನ್ರೆ? ಹೌದು, ಆದ್ರೆ ನಾವ್ ಯಾರು ಹೊರಗಡೆ ಹೋಗೇ ಇಲ್ವಲ್ಲ. ನೀವು ಹೋಗಿಲ್ಲ ಯಜಮಾನ್ರೆ, ಆದ್ರೆ ದೊಡ್ಡ ಯಜಮಾನ್ರು, ಚಿಕ್ಕ ಯಜಮಾನ್ರು, ಮಯೂರಮ್ಮನವರು 3 ಜನನು ಹೋಗವ್ರಲ್ಲ. ಅವ್ರು ಬರೋವರೆಗೂ ಎದ್ದಿದ್ದು, ಅವ್ರು ಬಂದ್ಮೇಲೆ ನೀವ್ ಹೇಳ್ದಂಗೆ ಹೋಗಿ ಬಾಗ್ಲು ಹಾಕೊಂಡು ಪಾಚ್ಕತೀನಿ. ಅಲ್ಲ ಕಣೋ, ಬಾಗ್ಲು ಮುಚ್ಚು ಅಂತ ಹೇಳಿದಕ್ಕೆ ಇಷ್ಟೆಲ್ಲ ಲಾಜಿಕ್ ಕೊಡ್ತಿದೆಯಲ್ಲ. ಇದು ಲಾಜಿಕ್ ಅಲ್ಲ ಯಜಮಾನ್ರೆ, ವಾಸ್ತವ. ಹಾಗಂತ ಬಾಗ್ಲು ತೆಗೆದಿಟ್ಟು ನಾನೇನು ಹೋಗಿ ಮಲ್ಕೊಳ್ಳೋದಿಲ್ಲ, ಅಲ್ಲಿ ಮೂಲೆಲ್ಲ ಕೂತ್ಕೊಂಡು ನೋಡ್ತಾ ಇರ್ತೀನಿ. ಹಾಗಾಗಿ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ, ನೀವು ಹೋಗಿ ಧೈರ್ಯವಾಗಿ ಮಲ್ಕೊಳ್ಳಿ. ಈಗ ಹೋಗ್ತೀನಿ, ಆದ್ರೆ ನನ್ನ ವಿರುದ್ಧವಾಗಿ ಮಾತಾಡಿರೋ ನಿನ್ನ
ಒಂದ್ ದಿವ್ಸ ಸರಿಯಾಗಿ ಲಾಕ್ ಮಾಡ್ತೀನಿ, ಆಗ ನಾನು ಯಾರು ಅಂತ ಗೊತ್ತಾಗುತ್ತೆ. ಹ್ಮ್. ಅಲ್ಲ ಇವಾಗ ನಾನು ಏನ್ ಹೇಳಿದೆ ಅಂತ ಹಿಂಗ್ ಗುರ್ರ ಅಂತವ್ರು ಇವರು. ಓಪನ್ ಮಾಡಿದ್ರು ಕಷ್ಟ, ಲಾಕ್ ಮಾಡಿದ್ರು ಕಷ್ಟ, ಏನ್ ಮಾಡಿದ್ರು ಕಷ್ಟ.